ಜನಪ್ರತಿನಿಧಿಯಾಗಿ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಟ್ಟು ಒಂದು ದುಡ್ಡು ಕೊಟ್ಟು ಬಂದಿರ್ತಾರಲ್ಲ ಅವ್ನು ಯಾವಾಗ ಬಂದು ಕೇಳಕ್ಕಾಗಲ್ಲ. ಇಲ್ಲಿ ಕೇಳಕ್ಕಿರೋದು ನನ್ನ ಒಬ್ಳಿಗೆ. ಈ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರು ನನಗೆ. ಆ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಧಿಕಾರಿಗಳು. ತೆರೆ ಮನೆಯದೆಲ್ಲ ಏನು ವರ್ಕೌಟ್ ಆಗಲ್ಲ. ಕೇಳ ರೈಟ್ಸ್ ನನಗಿದೆ ಸಾರ್ವಜನಿಕರ ಪರವಾಗಿ. ಹೋಗ್ಬಿಟ್ಟು ರಾತ್ರಿ ದುಡ್ಡು ಕೊಡ್ಕೊಂಡು ಟ್ರಾನ್ಸ್ಫರ್ ಕಂಟಿನ್ಯೂಷನ್ ಇದೆಲ್ಲ ಮಾಡ್ಕೊಳ್ತಿರಲ್ಲ, ಇದಕ್ಕೆಲ್ಲ ಪರಿಪಾಠ ಕಲಿಸ್ತೀನಿ. ಗಮನದಲ್ಲಿರಲಿ. ದುರಾಂಕಾರ ಬಿಟ್ಟು ಕೆಲಸ ಮಾಡಿ. ಏನು ತಾಲೂಕು ಆಫೀಸ್ ಯಾರಿಗೂ ಬರ್ಕೊಟ್ಟಿಲ್ಲ, ಇಒ ಆಫೀಸ್ ಯಾರಿಗೂ ಬರ್ಕೊಟ್ಟಿಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾರಿಗೂ ಬರ್ಕೊಟ್ಟಿಲ್ಲ. ಸಾರ್ವಜನಿಕರ ಆಸ್ತಿ ಇದು. ಸರ್ಕಾರ ಏನು ಒಬ್ಬರ ಮನೆ ಆಸ್ತಿನ? 3 ವಾರ್ಡನ್ನು 3 ಇದಕ್ಕೆ ವಾರ್ಡನ್ ನೀನು ಒಂದು ಇದಕ್ಕೆ ದುಡ್ಡು ಕೊಟ್ಟು ಲಂಚ ಕೊಟ್ಬಿಟ್ಟು ಇವ್ರಿಗೆಲ್ಲ ಇದು ಮಾಡ್ಬಿಟ್ಟು ದುಡ್ಡು ಹಾಕಿಸ್ಕೊಳ್ತೀಯ ನೀನು. ಚಾರ್ಜ್ ಕೊಟ್ಟಿಲ್ಲ, ಚಾರ್ಜ್ ಹಾಕಿಸ್ಕೊಂಡ್ಬಂದಿದ್ಯಾ ದುಡ್ಡು ಕೊಟ್ಟು. ಲಕ್ಷ ಆಗಲ್ವಾ ಮಕ್ಕಳದಲ್ಲಿ ಅನ್ನ ತಿನ್ನೋ ಬೇರೆ ತಿಂತೀರಲ್ಲ. ಎಲ್ಲ ದಂಡ ಮಾಡಕ್ ಬಂದಿದ್ದೀರಾ ಇಲ್ಲಿ. ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕರ ಹಣವನ್ನ ನುಂಗಿದರೆ ನೀವು ಉದ್ಧಾರ ಆಗುವುದಿಲ್ಲ ಎಂದ ಶಾಸಕ ಎಚ್.ಕೆ. ಸುರೇಶ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು. ತಾಲೂಕು ಕಚೇರಿಯಲ್ಲಿ ಡಿ. ದೇವರಾಜು ಅರಸು ಜಯಂತಿಯ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಅಧಿಕಾರಿಗಳು ದರ್ಪ ಅಹಂ ಬಿಟ್ಟು ಸಾರ್ವಜನಿಕವಾಗಿ ಕೆಲಸ ಮಾಡಿ. ನೀವು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ರಾತ್ರೋರಾತ್ರಿ ಯಾರಿಗೂ ಲಂಚ ಕೊಟ್ಟು ತಮ್ಮ ಕೆಲಸ ಉಳಿಸಿಕೊಳ್ಳಲು ಇಲ್ಲಿ ಬಂದು ನಿಲ್ಲುವುದು ಬೇಡ ಎಂದು ಹಿಂದುಳಿದ ಇಲಾಖೆಯ ಅಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಅಧಿಕಾರಿಗಳಿಗೆ ನೇರವಾಗಿಯೇ ಆವಾಜ್ ಹಾಕಿದ ಶಾಸಕರು, ನಿನ್ನ ಇಲಾಖೆಯಲ್ಲಿ ಬರುವಂತಹ ಹಾಸ್ಟೆಲ್ಗಳಲ್ಲಿ ನಿನ್ನ ಕೆಲಸ ಏನು? ಮಕ್ಕಳ ಹಾಗೂ ಅವರ ಪೋಷಕರ ಬಳಿ ಲಂಚ ಪಡೆದು ರಾತ್ರೋರಾತ್ರಿ ವರ್ಗಾವಣೆ ಮಾಡಿಸಿಕೊಂಡು ಬಂದಿರುವುದು ನನಗೆ ಗೊತ್ತಿದೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಕಾರಣ ವರ್ಗಾವಣೆ ದಂಧೆ ನಡೆಯಲು ಬಿಡುವುದಿಲ್ಲ. ನಾನು ಜನರಿಂದ ಆಯ್ಕೆಯಾದ ಪ್ರತಿನಿಧಿ. ನನ್ನ ಗಮನಕ್ಕೆ ಬಾರದೆ ಕೆಲ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಎಂಬುದು ನನ್ನ ಗಮನಕ್ಕೆ ಬಂದಿದೆ. ಎಲ್ಲ ಇಲಾಖೆ ಅಧಿಕಾರಿಗಳನ್ನ ಪ್ರತ್ಯೇಕ ಸಭೆ ಕರೆದು ವಿಚಾರಿಸುತ್ತೇನೆ. ನಾನು ಹಣ ಕೊಟ್ಟು ಇಲ್ಲಿಗೆ ಬಂದಿದ್ದೇನೆ ಎಂಬ ನಿಮ್ಮ ಅಹಂ ದರ್ಪ ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಸಾರ್ವಜನಿಕವಾಗಿ ಸೌಜನ್ಯದಿಂದ ವರ್ತಿಸಿ. 3 ಹಾಸ್ಟೆಲ್ಗಳನ್ನು ನಿಭಾಯಿಸುತ್ತಿರುವ ಈ ವ್ಯಕ್ತಿ ವಾರ್ಡನ್, ಸೂಪರ್ವೈಸರ್ ಇನ್ನಿತರ ಕೆಲಸಗಳನ್ನು ಈತನೇ ಒಬ್ಬನೇ ಮಾಡುತ್ತಿದ್ದಾನೆ. ಅದಲ್ಲದೆ ಬೇಲೂರಿನಲ್ಲಿ ಇನ್ನೊಂದು ವಾಲ್ಮೀಕಿ ಹಗರಣ ಈ ಹಾಸ್ಟೆಲ್ಗಳಿಂದ ಆಗುತ್ತದೆ ಎಂದು ಕಿಡಿಕಾರಿದ ಅವರು, ಇಂತಹ ಅಧಿಕಾರಿಗಳ ವಿರುದ್ಧ ಮಾತನಾಡಿರುವ ಭ್ರಷ್ಟಾಚಾರಗಳನ್ನು ಅತಿ ಶೀಘ್ರದಲ್ಲಿ ಬಯಲು ಮಾಡುತ್ತೇನೆ. ಇಂತಹ ಅಧಿಕಾರಿಗಳು ನನ್ನ ಜೊತೆ ಕೆಲಸ ಮಾಡುವ ನೈತಿಕತೆ ಇಲ್ಲ. ಇವರನ್ನ ಕೂಡಲೇ ಅಮಾನತು ಮಾಡುವಂತೆ ಸಂಬಂಧಪಟ್ಟ ಸಚಿವರಿಗೆ ಹಾಗೂ ಅಧಿಕಾರಿಗಳಿಗೆ ನಾನೇ ಶಿಫಾರಸು ಮಾಡುತ್ತೇನೆ ಎಂದು ಅಧಿಕಾರಿ ನಟರಾಜ್ಗೆ ಮಾತಿನಲ್ಲೇ ಬಿಸಿ ಮುಟ್ಟಿಸಿದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಎಂ ಮಮತಾ, ಇಒ ಸತೀಶ್, ಮುಖ್ಯಾಧಿಕಾರಿ ಸುಜಯ್, ಶಿಕ್ಷಣಾಧಿಕಾರಿ ರಾಜೇಗೌಡ ಹಾಜರಿದ್ದರು. ಒಂದೊಂದು ದಿವಸ ನನಗೇನು ಬೇರೆ ಕೆಲಸ ಇಲ್ಲ. ಲಭ ಹೊರಸ್ತೀನಿ ಸಾರ್ವಜನಿಕರನ್ನ. ಗೊತ್ತಿರಲಿ, ಜನಪ್ರತಿನಿಧಿಯಾಗಿ ನಾನು ನಿಮ್ಗೆ ಟ್ರಾನ್ಸ್ಫರ್ ಮಾಡ್ಕೊಟ್ಟು ಒಂದು ದುಡ್ಡು ಕೊಟ್ಟು ಬಂದಿರ್ತಾರಲ್ಲ ಅವ್ನು ಯಾವಾಗ ಬಂದು ಕೇಳಕ್ಕಾಗಲ್ಲ. ಇಲ್ಲಿ ಕೇಳಕ್ಕಿರೋದು ನನ್ನ ಒಬ್ಳಿಗೆ. ಈ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರು ನನಗೆ. ಆ ಎಚ್ಚರಿಕೆಯಿಂದ ಕೆಲಸ ಮಾಡಿ ಅಧಿಕಾರಿಗಳು. ತೆರೆ ಮನೆಯದೆಲ್ಲ ಏನು ವರ್ಕೌಟ್ ಆಗಲ್ಲ. ಕೇಳ ರೈಟ್ಸ್ ನನಗಿದೆ ಸಾರ್ವಜನಿಕರ ಪರವಾಗಿ. ಹೋಗ್ಬಿಟ್ಟು ರಾತ್ರಿ ದುಡ್ಡು ಕೊಡ್ಕೊಂಡು ಟ್ರಾನ್ಸ್ಫರ್ ಕಂಟಿನ್ಯೂಷನ್ ಇದೆಲ್ಲ ಮಾಡ್ಕೊಳ್ತಿರಲ್ಲ, ಇದಕ್ಕೆಲ್ಲ ಪರಿಪಾಠ ಕಲಿಸ್ತೀನಿ. ಗಮನದಲ್ಲಿರಲಿ. ದುರಾಂಕಾರ ಬಿಟ್ಟು ಕೆಲಸ ಮಾಡಿ. ಸರ್ಕಾರಿ ಸೇವಕರು ಅನ್ನೋ ಮನೋಭಾವನೆ ಇರಲಿ. ಏನ್ರಿ ನಿಮ್ಗಳಿಗೂ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾ ಇರೋದು. ಏನು ತಾಲೂಕು ಆಫೀಸ್ ಯಾರಿಗೂ ಬರ್ಕೊಟ್ಟಿಲ್ಲ, ಇಒ ಆಫೀಸ್ ಯಾರಿಗೂ ಬರ್ಕೊಟ್ಟಿಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಯಾರಿಗೂ ಬರ್ಕೊಟ್ಟಿಲ್ಲ. ಸಾರ್ವಜನಿಕರ ಆಸ್ತಿ ಇದು. ಸಾಲ ಎಷ್ಟಿದಾವ? ಸರ್ಕಾರ ಏನು ಒಬ್ಬರ ಮನೆ ಆಸ್ತಿನ? 3 ವಾರ್ಡನ್ನು 3 ಇದಕ್ಕೆ ವಾರ್ಡನ್ ನೀನು ಒಂದು ಇದಕ್ಕೆ ದುಡ್ಡು ಕೊಟ್ಟು ಲಂಚ ಕೊಟ್ಬಿಟ್ಟು ಇವ್ರಿಗೆಲ್ಲ ಇದು ಮಾಡ್ಬಿಟ್ಟು ದುಡ್ಡು ಹಾಕಿಸ್ಕೊಳ್ತೀಯ ನೀನು. ಚಾರ್ಜ್ ಕೊಟ್ಟಿಲ್ಲ, ಚಾರ್ಜ್ ಹಾಕಿಸ್ಕೊಂಡ್ಬಂದಿದ್ಯಾ ದುಡ್ಡು ಕೊಟ್ಟು. ಲಕ್ಷ ಆಗಲ್ವಾ ಮಕ್ಕಳದಲ್ಲಿ ಅನ್ನ ತಿನ್ನೋ ಬೇರೆ ತಿಂತೀರಲ್ಲ.
ಮಾಡಕ್ ಬಂದಿದ್ದೀರಾ ಇಲ್ಲಿ? ಏನೋ ಮಾಡಿದೀಯ ಕಾರ್ಯಕ್ರಮದ ಇದನ್ನ? ಹಾ, ಏನ್ ಮಾಡಿದೀಯ ಕಾರ್ಯಕ್ರಮ ಸ್ವರೂಪ ಏನ್ ಮಾಡಿದ್ಯಾ? ದೇವರಾಜ ಅರಸು ಈ ರಾಜ್ಯಕ್ಕೆ ಕೊಡುಗೆ ಕೊಟ್ಟವರು, ಇವತ್ತು OBC ಅಂತಕ್ಕಂಥ ಗುರುತಿಸ್ತವರು. ಏನಿದೆ ನೀನು ಏನ್ ಮಾಡ್ತಾ ಇದೀಯ ಹಾಸ್ಟೆಲ್ಗಳಲ್ಲಿ? 3 ಹಾಸ್ಟೆಲ್ಗೆ ವಾರ್ಡನ್ ಇವನು, ಒಂದು ಇನ್ಚಾರ್ಜ್ ಇವನು ಹೋಗ್ತಾನೆ, ಹಳೆ ಬಿಡ ಕರ್ಕೊಂಡು ಹೋಗ್ತಾನೆ, ಯಾರೋ ಮಾತಾಡೋರಿಗೆ 10,000 20,000 ದುಡ್ಡು ಕೊಟ್ಟು ಪೇಪರ್ ಬರ್ಸ್ಕೊತಾನೆ. ಶುದ್ಧ ಹೈದರಾಬಾದ್ ನಾಚಿಕೆ ಆಗಲ್ಲ ನಿನಗೆ? ತೆಗಿತೀನಿ ಇರೋ, ಈಗ 2 ದಿವಸ ಏನೇನೋ ಮಳೆ ಇದರಲ್ಲಿ ತೆಗಿತೀನಿ, ಒಂದೊಂದೇ ಇಲಾಖೆ ಇಟ್ಕೊಂಡು ಅರಿತೀನಿ, ಗೊತ್ತಿರಲಿ. ಯಾರ ಹತ್ರ ದುಡ್ಡು ಕೊಟ್ಟು ಹಾಕಿಸ್ಕೊಂಡು ಇಲ್ಲಿ ಫ್ರೀಯಾಗಿ ಕೊಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ ನೀವು. ನಿಮ್ಮ ದರ್ಪಗಳನ್ನೆಲ್ಲ ಇಲ್ಲಿ ಕೇರ್ ಮಾಡೋದಿಲ್ಲ. ಯಾಕೆಂದ್ರೆ ನಾನೇನು ಯಾರು ದರ್ಪಕ್ಕೂ ಎದುರೋದಿಲ್ಲ, ಗೊತ್ತಿರಲಿ. ನಂದೇನು ಸ್ವಂತ ಇದೆಯಾ? ಒಬ್ಬುಂಟೆ ಜಾಗ ಇದೆಯಾ? ಯಾರ ಹತ್ರ ಬರ್ಸ್ಕೋಬೇಕಾ? ನಾನು ಮುಚ್ಕೊಂಡು ಕೆಲಸ ಮಾಡಬೇಕು, ಸರ್ಕಾರಿ ಕೆಲಸನ ದೌಲತ್ಗಳನ್ನೆಲ್ಲ ಬಿಟ್ಟು. ಇಂಥ ಅಯೋಗ್ಯನ ಸಸ್ಪೆಂಡ್ ಮಾಡಬೇಕು, ನಾನು ತೆಗಿತೀನಿ, ನಿನ್ನೆಲ್ಲ ಇದನ್ನು ತಗಿಸ್ತೀನಿ. ಆಯ್ತು, ಏನ್ ಕಾರ್ಯಕ್ರಮ ಏನ್ ಮಾಡ್ತೀಯಾ? ಇಲ್ಲಿ ನಿರ್ವಹಣೆ ಮಾಡಕ್ಕಾಗಲ್ಲ, ಅನೇಕ ಸಮಸ್ಯೆಗಳಿದೆ. ಬಲಿ ಆಗ್ತೀಯಾ, ಸಸ್ಪೆಂಡ್ ಆಗ್ತೀಯಾ? ಹೇಳೋ. ಇನ್ನೊಂದು ವಾಲ್ಮೀಕಿ ಹಗರಣ ಆಗುತ್ತೆ ಇಲ್ಲಿ. ನೀನಾಗೆ ನನಗಾಗಲ್ಲ ಕೆಲಸ ಮಾಡೋದಕ್ಕೆ, ಇದನ್ನ ಯಾರ್ದಾರ ಸೂಪರ್ವೈಸರ್ ಏನದು ಕೊಟ್ಬಿಟ್ಟು ನೀನು ವಾರ್ಡನ್ನು ನೀನು ಒಂದು ಅಷ್ಟು ಮಾಡೋ ಕೆಪಾಸಿಟಿ ಇದೆ, ಅಷ್ಟು ಮಾಡೋ. ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋದೆ, ಎಲ್ಲದನ್ನು ನಾನೇ ತಿಂತೀನಿ ಅಂತ ಹೋದೆ, ಅನುಭವಿಸ್ತೀಯ. ಗೊತ್ತಾಯ್ತಾ? ಎಷ್ಟು ದಿವಸ ಚಾಕ್ ತಗೊಂಡು ದನ ಕಾಯ್ತಾ ಇದ್ದ ಬಂದು ಮಾತಾಡಿಸ್ತೇನೆ ನಿನ್ನ ಲೈ ಹೋಗ್ಬಿಟ್ಟು ಕಾಂಗ್ರೆಸ್ ದುಡ್ಡು ಕೊಟ್ಬಿಟ್ಟು ನೀನು ಅಲ್ಲಿ ದಬ್ಬಾರ ಮಾಡ್ತೀಯ ನೀನು? ನನ್ನ ಹತ್ರ ಮಾಹಿತಿ ಇದೆ, ನೀನು ಯಾರು ಕರ್ಕೊಂಡೋಗಿ ಎಲ್ಲೇ ದುಡ್ಡು ಕೊಟ್ಟಿದ್ಯಾ ಅಂತ. ಮಕ್ಕಳುಗಳು ದುಡ್ಡು ಕೊಟ್ಬಿಟ್ಟು ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಹಾಸ್ಟೆಲ್ ದುಡ್ಡಿದ್ರೆ ನೀನು ಉದ್ಧಾರ ಆಗಲ್ಲ, ಇಸ್ಕೊಂಡವರು ಉದ್ಧಾರ ಆಗಲ್ಲ. ಕ್ರಿಕೆಟ್ ನಚಿಕೆ ಆಗಲ್ಲ ನಿನ್ಗೆ? ದರ್ಪಗಳಿಲ್ಲಿ ಹೆಂಗ್ ರಕ್ಷಣೆ ಮಾಡ್ತಾರೆ ನೋಡ್ತೀನಿ ನಾನು. ದುಡ್ಡು ಕೊಟ್ಟಿರೋದಲ್ಲ ನಿಮ್ಮನ್ನ.